ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಅವ್ರ ಊರಿಗೆ ಆಂಧ್ರಕ್ಕೆ ಹೋಗ್ಬೇಕಾಯ್ತು, ಶೂಟಿಂಗ್ ಇತ್ತು ಅಂತ ಹೋಗ್ತಾ ಇರ್ಬೇಕಾದ್ರೆ ಸಂದರ್ಭದಲ್ಲಿ ಬೆಳಗಿನ ಜಾವ ನಿದ್ದೆ ಸ್ವಲ್ಪ ಇದಾಗಿ ಡ್ರೈವರ್ ಓಡಿಸ್ತಾ ಇರಬೇಕಾದ್ರೆ ಹೈವೇ ರೋಡಲ್ಲಿ ಸ್ವಲ್ಪ ಇದಾದ ಡಿವೈಡ್ರಿಗೆ ಬಂದು ಅಲ್ಲಿಗೆ ಹೋಗ್ಬೇಕಾದಾಗ ಆ ಕಡೆ ಈ ಕಡೆ ಏನೋ ಸರಿಯಾಗಿ ಗೊತ್ತಾಗಿರಲಿಲ್ಲ. ಆಮೇಲೆ ಬಿದ್ದ ತಕ್ಷಣವೇ ಆಂಬುಲೆನ್ಸ್ಗೆ ಏನೋ ಕಾಲ್ ಮಾಡೋರು ಇವರು. ಆಂಬುಲೆನ್ಸಿಗೆ ಕಾಲ್ ಮಾಡಿ ಆಂಬುಲೆನ್ಸ್ ಬಂದಿಲ್ಲ. ಇವ್ರು ಆಕ್ಸಿಡೆಂಟ್ಗೂ ಹಾಸ್ಪಿಟ್ರಿಗೂ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಅಂತರ ಇತ್ತು. ತಕ್ಷಣ ಆಂಬುಲೆನ್ಸ್ ಬಂದಿದ್ದರೆ ಅದು ಬಾಡಿ ಬದಿಕತೆ ಇತ್ತು, ಏನೋ ಒಂದು ಸಂದರ್ಭದಲ್ಲಿ ಆಯ್ತಾಯಿತ್ತು. ಆಂಬುಲೆನ್ಸು ಹೈವೇನಲ್ಲಿ ಆಂಬುಲೆನ್ಸೇ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಸ್ಟಮರ್ಗೆ ಆಗಲಿ ಓಡಾಡೋ ವೆಹಿಕಲ್ಗಳಿಗೆ ಆಗಲಿ ಯಾವುದೇ ಆದಂಥ ಅನುಕೂಲತೆ ಇಲ್ಲ. ಸರ್ಕಾರನಲ್ಲಿ ಏನೇ ಆಗಲಿ ಆಂಬುಲೆನ್ಸು ಹೈವೇನಲ್ಲಿ ಒಂದು ಆಂಬುಲೆನ್ಸು ಬಿಡ್ತಾಯಿಲ್ಲ. ನಾವೇನೇ ಕಾಲ್ ಮಾಡಬೇಕು ಅಂದರೆ ಈಗ ಹೈವೇನಲ್ಲಿ ಬೆಂಗಳೂರಿಂದ ಮೈಸೂರು ಹೈವೇ ಮಾಡಿದ್ದಾರೆ, ಅದರಲ್ಲೂ ಮಾಡಿದರೆ ಎಲ್ಲಿಂದೋ ಎಲ್ಲಿಗೋ 1 ಕಿಲೋಮೀಟ್ರಿಗೆ ಏನೂ ಅವಶ್ಯಕತೆ ಇಲ್ಲ, ಯಾರಿಗಾರ ಕಾಲ್ ಮಾಡುವಂದ್ರೂ ಏನಿಲ್ಲ. ಹಾಗಾಗಿ ಇದು ಆಂಬುಲೆನ್ಸ್ ಏನೋ ನಮಗೆ ತಕ್ಷಣ ಸಿಕ್ಕಿದರೆ ನಮ್ಮ ಹುಡುಗಿ ಬದುಕತ್ತೆ ಇತ್ತು. ಅಷ್ಟರಲ್ಲಿ ಯಾರೋ ಬರದೇ ಇದ್ದ ಕಾರಣದ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ತಗೋಷ್ಟರಲ್ಲಿ ತಲೆ ಇದು ಮಾಡಿ ಸ್ವಲ್ಪ ಜ್ಞಾನ ಕೆಟ್ಟಿದ್ದೆ. ಜೊತೆಲಿದ್ದವ್ರಿಗೆ ಏನು ಜಾಸ್ತಿ ಏಟಾಗೇ ಇಲ್ಲ, ಮೈನರ್ ಆಪ್ರೇಷನ್ ಏನು ಕೇಸ್ ಅಷ್ಟೇ, ಫ್ರ್ಯಾಕ್ಚರ್ ಆಗಿದೆ, ಯಾರಿಗೇನೂ ಆಗಿಲ್ಲ. ನಮ್ಮ ಇನ್ನೊಂದು ಹುಡುಗಿ ಇತ್ತು, ಆ ಹುಡುಗಿಗೂ ಏನೂ ಆಗಿಲ್ಲ. ಮತ್ತು ಇವ್ರ ಜೊತೆಲಿ ಇನ್ನೊಬ್ರು ಇದ್ದರು ಚಂದು ಅಂದ್ಬಿಟ್ಟು, ಅವ್ರಿಗೂ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಮತ್ತು ನಮ್ಮ ಹುಡುಗಿಗೆ ಒಂದಕ್ಕೆ ಸ್ವಲ್ಪ ಇದಾಗಿ ಜ್ಞಾನ ಇತ್ತು, ಅವ್ರು ಮಾತಾಡ್ತಿದ್ರಂತೆ ಹೋಗ್ಬೇಕಾದ್ರೆ, ನೀರೆಲ್ಲ ಕುಡಿಸಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಆಂಬುಲೆನ್ಸಿಗೆ ಕಾಲ್ ಮಾಡಿದಾಗ ಆಂಬುಲೆನ್ಸು ಬಂದೇ ಇಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡೋರು ಇವರು. ಒಂದು ಆಕ್ಸಿಡೆಂಟ್ಗೂ ಸಿಟಿಗೂ ಒಂದು ಹತ್ರನೇ, ಅವ್ರು ಹೇಳಿದ್ದು ಒಂದು 3 ಕಿಲೋಮೀಟ್ರ್ ಇತ್ತು ಮಾವ ಅಂತ ಹೇಳ್ತಾಯಿತ್ತು ಅಷ್ಟೇ. ಅಷ್ಟರಲ್ಲಿ